ನನ್ನ ಹೆಸರು ದಿಲೀಪ್ ಹುಲಿಕೆರೆ ಅಂತ. ಹುಲಿಕೆರೆ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಯುವ ಘಟಕದ ಹೋಬಳಿ ಅಧ್ಯಕ್ಷರು, ಸಕ್ರಾಪಟ್ಟಣ ಹೋಬಳಿ ಅಧ್ಯಕ್ಷರು. ನಮ್ಮೂರಲ್ಲಿ ಏನು ಹುಲಿಕೆರೆ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ. ಇದು ಯುಗಾದಿಯ ನಂತರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದ ಚಟುವಟಿಕೆಗಳು ಚುರುಕುಗೊಳ್ಳುತ್ತವೆ. ಒಂದು ತಿಂಗಳು ಸತತವಾಗಿ ಹಲವಾರು ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದು ಇವತ್ತಿನ ದಿನ ಈ ತೇರನ್ನು ಏನು ರಥೋತ್ಸವವನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು ಸಂಜೆ ಅದು ಅಂತ್ಯಗೊಳ್ಳುತ್ತೆ. ಸತತವಾಗಿ ಒಂದು ತಿಂಗಳವರೆಗೆ ಏನು ಕಾರ್ಯಗಳನ್ನು ಮಾಡ್ತೀವಿ, ಈ ಎಲ್ಲ ಕಾರ್ಯಗಳನ್ನು ವಿಶೇಷವಾಗಿ 16 ಜಾತಿಗಳು ಇರೋಂಥ ಈ ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯ ನಿರ್ವಹಿಸ್ಕೊಂಡು ಬರ್ತಿದ್ವಿ. ಪ್ರತಿಯೊಂದು ಜಾತಿಯವ್ರಿಗೂ ಅವ್ರದ್ದೇ ಆದ ರೀತಿಯಂಥ ಒಂದು ಕಾರ್ಯವನ್ನು ಹಿಂದಿನಿಂದ ನಿಯೋಜಿಸ್ಕೊಂಡು ಬಂದಿರೋದ್ರಿಂದ ನಮ್ಮದು ಅನ್ನೋ ಭಾವನೆಯಿಂದ ಇಟ್ಕೊಂಡು ಪ್ರತಿಯೊಬ್ಬರು ಸಹ ಕಾರ್ಯನ ನಿರ್ವಹಿಸ್ಕೊಂಡು ಬಂದಿರ್ತೀವಿ. ಸಿಡಿ ಅಥವಾ ತೇರು ಯಾವುದೇ ಒಂದು ವಿಚಾರವಾಗಿ ಬಂದ್ರೂ ಹುಲಿಕೆರೆಯಲ್ಲಿ ಕಾಶಮ್ಮ ಮತ್ತು ಮಾರಮ್ಮನ ತೇರು ಏನಿದೆ, ಇದು ಭಾಳ ಅದ್ಧೂರಿಯಾಗಿ ಜರುಗುವಂಥ ಒಂದು ಜಾತ್ರಾ ಮಹೋತ್ಸವ. ಅದ್ರ ಜೊತೆಗೆ ಇಲ್ಲಿ ಏನು ಚೋಮನ ಕುಣಿತ ಅಂತ ಎಲ್ಲ ಕಡೆ ಕೇಳಿರ್ತೀವಿ. ಆದರೆ ವಿಶೇಷವಾಗಿ ಇಲ್ಲೇನು ಅಂತಂದರೆ ಚೋಮನ ಕುಣಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಭಾಳ ಶಕ್ತಿಯುತವಾದಂಥ ಶಕ್ತಿ ದೇವತೆಗಳಾಗಿ ಇಲ್ಲಿ ಚೋಮನ ದೇವರನ್ನು ಆರಾಧನೆ ಸಹ ಮಾಡ್ತೀವಿ. ಹಾಗಾಗಿ ವಿಶೇಷವಾಗಿ ಹುಲಿಕೆರೆ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ 24 ಹಳ್ಳಿಯ ಜನರು ಸಹ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಇದು ಹೀಗೆ ಸಾಗೋವಂಥ ಆಗಲಿ ಅಂತ ಆ ಭಗವಂತನಲ್ಲಿ ನಾವು ಬೇಡಿಕೆಯನ್ನು ಮಾಡ್ಕೊಳ್ತೀವಿ.